ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಜಾದ್ ಎಸ್ ಅಕಾಡೆಮಿ. ನಾನು ಶಾಂತ್ ಬನ್ನಿಗಡರ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕ್ರಿಯಾಪದ ಅಂದರೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಯಾಪದ ಅಂದ್ರೇನು? ಕ್ರಿಯೆಯನ್ನು ಸೂಚಿಸುವಂತಹ ಶಬ್ದಗಳಿಗೆ ನಾವು ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯೆಯನ್ನು ಸೂಚಿಸುವಂತಹ ಶಬ್ದಗಳಿಗೆ ಅಂತ ಕರಿತೀವಿ, ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪ ಅಥವಾ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ. ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಹೇಳಿ ಕರಿತೀವಿ. ಈ ಧಾತುವನ್ನು ನಾವು ವಿವಿಧ ರೀತಿಯಾಗಿ ವಿಂಗಡಣೆಗಳನ್ನ ಮಾಡ್ತೀವಿ. ನೋಡಿ, ಧಾತುವಿನಲ್ಲಿ ಮೊದಲ ಸರಿ ವಿಂಗಡಣೆ ಮಾಡ್ತೀವಪ್ಪ ಅಂದರೆ ಸಹಜ ಧಾತು, ಸಾಧಿತ ಧಾತು ಅಂತ ಹೇಳಿ ವಿಂಗಡಣೆ ಮಾಡ್ತೀವಿ. ಸಹಜ ಧಾತು, ಸಾಧಿತ ಧಾತು. ಸಹಜ ಧಾತು ಅಂದರೆ ಏನು? ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರತ್ಯಯದ ಅವಶ್ಯಕತೆ ಇರೋದಿಲ್ಲ. ಅದೇ ಸಾಹಿತ್ಯ ಧಾತುವಿನಲ್ಲಿ ಏನು ಪ್ರತ್ಯಯದ ಅಗತ್ಯತೆ ಇರುತ್ತೆ. ಈಗ ಸಹಜ ಧಾತು ಅಂದರೆ ಸಹಜವಾಗಿ ಹೇಳೋದು. ಉದಾಹರಣೆ ಗಮನಿಸಿ, ಮಾಡು, ಯಾವುದೇ ಪ್ರತ್ಯಯವನ್ನು ಹಚ್ಚಿಲ್ಲ, ಏನಿಲ್ಲ. ತಿನ್ನು, ಬರೆ, ಓದು, ತಿನ್ನು, ಮಾಡು, ನಡೆ, ಈ ರೀತಿಯಾಗಿ ಏನು ಬರ್ತವೆ ಸಹಜವಾಗಿ ಹೇಳ್ತಾ ಇದ್ದೀವಿ. ಸಹಜವಾಗಿ ಹೇಳುವಂತಹದ್ದೇನು ಸಹಜ ಧಾತು. ಅದೇ ರೀತಿಯಾಗಿ ಸಾಧಿತ ಧಾತು. ಸಾಧಿತ ಧಾತು ಅಂದರೆ ಏನು ನೆನಪಿಟ್ಕೋಪ್ಪ ಅಂದರೆ ಇಸು ಪ್ರತ್ಯಯ ಬಂದರೆ, ಇಸು ಪ್ರತ್ಯಯ ಏನಾದರೂ ಬಂದರೆ ಅದೇನಾಗಿರುತ್ತೆ ಸಾಧಿತ ಧಾತು ಆಗಿರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರೇರಣೆ ಇರಬಾರ್ದು. ಅಂದರೆ ಬೇರೆ ಪ್ರೇರಣೆ ಇಬ್ಬರು ನಡುವೆ ಇರ್ತದೆ. ಪ್ರೇರಣೆ ಅಂದರೆ ಇಲ್ಲೇನು ಮಾಡಿಸು ಅಷ್ಟೇ, ತೊಡಿಸು, ಅಬ್ಬರಿಸು, ಸಿಂಗರಿಸು, ಜೇಂಕರಿಸು, ಇಸು ಪ್ರತ್ಯಯವನ್ನು ಕಾಣ್ತಾ ಇದ್ದೀವಿ. ಇಸು ಪ್ರತ್ಯಯ ಬಂದಿದ್ರೆ ಏನು ಸಾಧಿತ ಧಾತು. ಅದೇ ರೀತಿಯಾಗಿ ನಾವು ಧಾತುವನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಯಾವ ರೀತಿ ವಿಂಗಡಣೆ ಮಾಡ್ತೀವಪ್ಪ ಅಂದರೆ ಸಕರ್ಮಕ ಧಾತು, ಅಕರ್ಮಕ ಧಾತು. ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳೋದೆ ಈ ಸಕರ್ಮಕ ಮತ್ತು ಅಕರ್ಮಕ ಧಾತುವಿನ ಮೇಲೆ. ಏನು ಕೇಳ್ತಾನಪ್ಪ ಅಂದರೆ ಈ ಥರ ಕೊಟ್ಟಿರ್ತಾನೆ, ತಿನ್ನು, ಹೋಗು, ಮಲಗು, ಓದು, ಕೇಳು ಅಂತ ಇದೆ. ಈಗ ಏನು ತಿನ್ನು, ಇದು ಸಕರ್ಮಕ ಧಾತುನ ಅಕರ್ಮಕ ಧಾತುನ ಅಂತ ಕ್ವಶನ್ ಕೇಳ್ತಾನೆ. ಆಗ ನಾವೇನು ಮಾಡಬೇಕಪ್ಪ ಅಂದರೆ ಸಕರ್ಮಕ ಧಾತು ಅಂದರೆ ಏನನ್ನು ಅಂತ ಪ್ರಶ್ನೆ ಹಾಕೋಬೇಕು. ಏನನ್ನು ಅಂತ ಪ್ರಶ್ನೆ ಹಾಕೊಂಡು ಏನಾದರೂ ನಮಗೆ ಏನನ್ನು ಅನ್ನುವಂಥ ಪ್ರಶ್ನೆ ಹಾಕೊಂಡು ಕೇಳಿದರೆ ನಮಗೆ ಆನ್ಸರ್ ಸಿಗಬೇಕು, ಅಂದರೆ ಉತ್ತರ ಸಿಗಬೇಕು. ಉತ್ತರ ಸಿಕ್ಕಿರೋದೇನಾಗಿರುತ್ತೆ ಸಕರ್ಮಕ ಧಾತು ಆಗಿರುತ್ತೆ. ಅದೇ ಏನಾದರೂ ಉತ್ತರ ಸಿಗಲಿಲ್ಲ ಅಂದರೆ ಅದು ಅಕರ್ಮಕ ಧಾತು ಆಗಿರುತ್ತೆ. ಅಕರ್ಮಕ ಧಾತುವನ್ನು ನೆನಪಿಟ್ಕೊಳ್ಳೋಕ್ಕೆ ಎಲ್ಲಿ ಮತ್ತು ಹೇಗೆ ಅಂತ ಪ್ರಶ್ನೆ ಹಾಕೋಬೇಕು. ಎಲ್ಲಿ ಮತ್ತು ಹೇಗೆ ಅಂತ ಪ್ರಶ್ನೆ ಹಾಕೊಂಡ ನಂತರ ನಮಗೆ ಸರಿಯಾದ ಉತ್ತರ ಸಿಕ್ಕರೆ ಅದೇನಾಗಿರುತ್ತೆ ಅಕರ್ಮಕ ಧಾತು ಆಗಿರುತ್ತೆ. ಇಲ್ಲಿ ಉದಾಹರಣೆಗಳನ್ನು ಗಮನಿಸಿ. ಏನಿದೆ ತಿನ್ನು, ಎಲ್ಲಿ ತಿನ್ನು ಅಂತ ಸರಿಯಾದ ಅರ್ಥ ಕೊಡ್ತಾ ಇದ್ದಾನಾ? ಇಲ್ಲ. ಅದೇ ರೀತಿಯಾಗಿ ಏನನ್ನು ತಿನ್ನು, ಏನನ್ನು ತಿನ್ನಲಿ, ಏನನ್ನು ಏನಾಗ್ತಾ ಇದೆ ಸರಿಯಾದ ಅರ್ಥ ಕೊಡ್ತಾ ಇದೆ. ಸಕರ್ಮಕ ಧಾತು ಏನನ್ನು ತಿನ್ನಲಿ, ತಿನ್ನು ಅನ್ನೋದೇನಾಗಿರುತ್ತೆ ಹಂಗಾರೆ ಸಕರ್ಮಕ ಧಾತು ಆಗಿರುತ್ತೆ. ತಿನ್ನು, ಎಲ್ಲಿ ತಿನ್ನು, ಅದು ಸರಿಯಾದ ಅರ್ಥ ಕೊಡ್ತಾ ಇಲ್ಲ, ಸೊ ಅದು ಆಗಿರೋದಿಲ್ಲ. ಇಷ್ಟನ್ನ ನೆನಪಿಟ್ಕೋಬೇಕು. ನೆಕ್ಸ್ಟು ಹೋಗು ಅನ್ನೋದಕ್ಕೆ ಪ್ರಶ್ನೆ ಹಾಕೊಳ್ಳಿ. ಏನನ್ನು ಹೋಗು ಸರಿಯಾದ ಅರ್ಥ ಕೊಡ್ತಾ ಇದ್ದಾನಾ? ಅರ್ಥ ಕೊಡ್ತಾ ಇಲ್ಲ. ಅದು ಎಲ್ಲಿ ಹೋಗಲಿ, ಹೇಗೆ ಹೋಗುದು ಸರಿಯಾದ ಅರ್ಥ ಕೊಡ್ತಾ ಇದ್ದಾನಾ? ಯಾವುದಕ್ಕೆ ಸರಿಯಾದ ಅರ್ಥ ಕೊಡ್ತಾ ಇದೆ? ಎಲ್ಲಿ ಅಂತ ಪ್ರಶ್ನೆ ಹಾಕೊಂಡ ನಂತರ ಸರಿಯಾದ ಉತ್ತರ ಕೊಡ್ತಾ ಇದೆ. ಹಾಗಾದರೆ ಹೋಗು ಅನ್ನುವಂಥದ್ದೇನು ಅಕರ್ಮಕ ಧಾತು. ಅಕರ್ಮಕ ಧಾತು. ನೆಕ್ಸ್ಟ್ ಏನಿದೆ ಮಲಗು, ಪ್ರಶ್ನೆಯನ್ನು ಹಾಕೊಳ್ಳಿ. ಏನನ್ನು ಮಲಗು ಸರಿಯಾದ ಅರ್ಥ ಕೊಡ್ತಾ ಇದ್ದೇನಾ? ಸರಿಯಾದ ಅರ್ಥ ಕೊಡ್ತಾ ಇಲ್ಲ. ಸರಿಯಾದ ಅರ್ಥ ಕೊಡ್ತಾ ಇಲ್ಲ ಅಂದರೆ ಅದು ಅಕರ್ಮಕ ಧಾತುನೇ ಆಗಿರುತ್ತೆ. ಮಲಗು, ಎಲ್ಲಿ ಮಲಗಲಿ ಸರಿಯಾದ ಅರ್ಥ ಕೊಡ್ತಾ ಇದ್ದೇನಾ? ಎಲ್ಲಿ ಮಲಗು ಅನ್ನುವಂಥದ್ದು ಏನಾಗಿದ್ರೆ ಅಕರ್ಮಕ ಧಾತು. ಅದೇ ರೀತಿಯಾಗಿ ಓದು ಪ್ರಶ್ನೆ ಹಾಕೊಳ್ಳಿ. ಏನನ್ನು ಓದು ಸರಿಯಾದ ಅರ್ಥ ಕೊಡ್ತಾ ಇದೆ, ಏನನ್ನು ಅಂತೇಳಿ ಸಕರ್ಮಕ ಧಾತು ಬಂದಿರೋದು. ಅಕರ್ಮಕ ಧಾತು ಪ್ರಯೋಗ ಮಾಡಿ. ಎಲ್ಲಿ ಓದು ಸರಿಯಾದ ಅರ್ಥ ಕೊಡ್ತಾ ಇಲ್ಲ. ಎಲ್ಲಿ ಓದು ಅಂತ ಏನು ಓದ್ತಾ ಇದೆ ಸರಿಯಾದ ಅರ್ಥ ಕೊಡ್ತಾ ಇಲ್ಲ. ಏನನ್ನು ಓದಲಿ ಸರಿಯಾದ ಅರ್ಥ ಕೊಡ್ತಾ ಇದ್ದೇನಾ? ಓದು ಅನ್ನುವುದೆಲ್ಲಿ ಬಂದಿರುತ್ತೆ ಅಂದರೆ ಓದು ಅನ್ನುವಂತಹದ್ದು ಸಕರ್ಮಕ ಧಾತುವಿನಲ್ಲಿ ಬಂದಿರುತ್ತೆ. ಇನ್ನು ನೆಕ್ಸ್ಟ್ ಇದೆ ಕೇಳು ಅನ್ನುವುದನ್ನು ಪ್ರಶ್ನೆ ಹಾಕೊಳ್ಳಿ. ಏನನ್ನು ಕೇಳಲಿ ಸರಿಯಾದ ಅರ್ಥ ಕೊಡ್ತಾ ಇದೆ. ಎಲ್ಲಿ ಕೇಳಲಿ, ಎಲ್ಲಿ ಸರಿಯಾದ ಅರ್ಥ ಕೊಡ್ತಾ ಇಲ್ಲ. ಏನನ್ನು ಕೇಳಿ ಸರಿಯಾದ ಅರ್ಥ ಕೊಡ್ತಾ ಇದೆ. ಏನನ್ನು ಸರಿಯಾದ ಅರ್ಥ ಕೊಡ್ತಾ ಇರೋದ್ರಿಂದ ಎಲ್ಲಿ ಬರುತ್ತೆ ಕೇಳುವಂಥ ಶಬ್ದ? ಕೇಳು ಅನ್ನುವಂತಹದ್ದು
ಸಕರ್ಮಕ ಧಾತುವಿನಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇದು ಧಾತುವಿನ ಬಗ್ಗೆ ಆಯಿತು. ಅದೇ ರೀತಿಯಾಗಿ ನಾವು ಏನು ನೋಡ್ಕೋಬೇಕಪ್ಪ ಅಂದರೆ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ನೋಡಬೇಕು. ಕಾಲಸೂಚಕ ಪ್ರತ್ಯಯಗಳು ಎಷ್ಟು ರೀತಿಯಲ್ಲಿವೆ? ಕಾಲಸೂಚಕ ಪ್ರತ್ಯಯಗಳು 3 ರೀತಿಯಲ್ಲಿ ಕಾಲಸೂಚಕ ಪ್ರತ್ಯಯಗಳು ಇವೆ. ಯಾವ್ಯಾವು? ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ಅವುಗಳ ಪ್ರತ್ಯಯಗಳು ಯಾವ್ಯಾವು ಅಂತ ನೋಡಬೇಕು. ವರ್ತಮಾನ ಕಾಲದ ಹೊಸಗನ್ನಡ ಪ್ರತ್ಯಯ ಯಾವುದು? ಉತ್ತ. ಹಳಗನ್ನಡ ಪ್ರತ್ಯಯ ದಪ. ಉದಾಹರಣೆ ಬಂದ್ಬಿಟ್ಟು ಮಾಡುತ್ತಾನೆ, ಉತ್ತವನ್ನು ಗಮನಿಸ್ಬೋದು, ಉತ್ತ. ಅದೇ ರೀತಿಯಾಗಿ ಮಾಡಿದಪಂ, ದಪಂ, ಇದೇನು? ವರ್ತಮಾನ ಕಾಲ. ಭೂತಕಾಲ ಹೊಸಗನ್ನಡ ಪ್ರತ್ಯಯವೇನು? ದ. ಹಳಗನ್ನಡ ಪ್ರತ್ಯಯ ದಂ. ಉದಾಹರಣೆ ಮಾಡಿದನು, ದ. ಮಾಡಿದಂ ಬಂತ, ಅದು ಭೂತಕಾಲ. ಭವಿಷ್ಯತ್ ಕಾಲ ವ ಅಂದರೆ ವ, ಅದು ಹೊಸಗನ್ನಡ ಪ್ರತ್ಯಯ, ಹಳಗನ್ನಡ ಪ್ರತ್ಯಯನೂ ಕೂಡ ವ. ಮಾಡುವನು, ಮಾಡುವಂ, ಇವೇನು? ಭವಿಷ್ಯತ್ ಕಾಲ. ವರ್ತಮಾನ ಕಾಲ ಅಂದ್ರೆ ನಡೀತಾ ಇರೋದು, ಅದ್ರ ಬಗ್ಗೆ ಹೇಳುತ್ತೆ. ಭೂತಕಾಲ ಅಂದರೆ ಮುಗಿದು ಹೋಗಿದ್ದು, ಭವಿಷ್ಯತ್ ಕಾಲ ಅಂದರೆ ಮುಂದೆ ನಡೆಯೋದು, ಅದ್ರ ಬಗ್ಗೆ ಏನು ಹೇಳ್ತದೆ? ಕಾಲಸೂಚಕ ಪ್ರತ್ಯಯಗಳು ಹೇಳ್ತವೆ. ಬಟ್ ಕನ್ನಡದಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಈ ವರ್ತಮಾನ ಕಾಲ ಕನ್ನಡದಲ್ಲಿ ಬೇಡ, ಎರಡೇ ಪ್ರತ್ಯಯಗಳು ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆಗಳನ್ನು ಗಮನಿಸ್ಬೋದು. ಮಾಡುತ್ತಾನೆ ಅಂತ ಇದೆ, ಮಾಡುತ್ತಾನೆ ಇನ್ನೂ ಮಾಡಿಲ್ಲ. ಮಾಡುತ್ತಾನೆ ಅಂದರೆ ಇದೇನು ಅರ್ಥ ಕೊಡ್ತಾ ಇದೆ? ಭವಿಷ್ಯದ ಬಗ್ಗೆನೂ ಅರ್ಥ ಕೊಡ್ತಾ ಇದೆ. ಒಂದು ಸರಿ ಅಬ್ಸರ್ವ್ ಮಾಡಿದರೆ ನೋಡಿ, ಮಾಡುತ್ತಾನೆ ಇನ್ನೂ ಮಾಡಿಲ್ಲ, ಮಾಡುತ್ತಾನೆ ಅಂದ್ರೇನು? ಭವಿಷ್ಯದ ಬಗ್ಗೆನೇ ಹೇಳ್ತಾ ಇದೆ. ಸೊ ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ ಎರಡು ಒಂದೇ ರೀತಿಯಂಥ ಅರ್ಥವನ್ನು ಕೊಡುತ್ತೆ ಅಂತ ಹೇಳಿ ವರ್ತಮಾನ ಕಾಲ ಬೇಡ, ಎರಡೇ ಪ್ರತ್ಯಯಗಳು ಇರಲಿ ಅಂತ ಹೇಳಿ ಕೆಲವು ವಿದ್ವಾಂಸರು ಏನು ಮಾಡಿದ್ದಾರೆ? ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇದಿಷ್ಟು ಕಾಲಸೂಚಕ ಪ್ರತ್ಯಯದ ಬಗ್ಗೆ. ಇನ್ನು ಮೇನ್ ಟಾಪಿಕ್ ಬಂದುಬಿಟ್ಟು ಕ್ರಿಯಾಪದ. ಕ್ರಿಯಾಪದದ ಪ್ರಕಾರ ನೋಡಿದ್ವಿ, ಧಾತು ಬಗ್ಗೆ ನೋಡಿದ್ವಿ. ಆ ಕ್ರಿಯಾಪದ ಅಂದರೆ ಏನು ಅಂತ ಈಗ ನೋಡೋಣ. ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಏನಂತ ಕರಿತೀವಿ? ಕ್ರಿಯಾಪದ ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೂ ಒಂದು ವರ್ಡ್ ಬರೀತೀನಿ, ನೋಡು. ನೋಡು ಅನ್ನುವಂಥದ್ದು ಕ್ರಿಯಾಪದನ? ಕ್ರಿಯಾಪದ ಅಲ್ಲ. ಅಥವಾ ಧಾತು. ಕ್ರಿಯಾಪದ ಅನ್ನಿಸ್ಕೋಬೇಕಪ್ಪ ಅಂತಂದರೆ ಏನಾಗಿರಬೇಕು? ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರಬೇಕು. ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯ ಸೇರಿದರೆ ಅದು ಕ್ರಿಯಾಪದ ಆಗುತ್ತೆ. ಹೇಗೆ ನಾಮ ಪ್ರಕೃತಿಗೆ ಈ ಭಕ್ತಿ ಪ್ರತ್ಯಯಗಳು ಸೇರಿ ನಾಮಪದ ಆಗಿತ್ತೋ ಅದೇ ರೀತಿಯಾಗಿ ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರಿ ಕ್ರಿಯಾಪದ ಆಗುತ್ತೆ. ಕ್ರಿಯಾ ಪ್ರಕೃತಿ ಏನಿದೆ? ನೋಡು. ಕ್ರಿಯಾ ಪ್ರಕೃತಿ ನೋಡು ಇದೆ. ಅದೇ ರೀತಿ ಕಾಲಸೂಚಕ ಪ್ರತ್ಯಯ. ಈಗಾಗಲೇ ಕಾಲಸೂಚಕ ಪ್ರತ್ಯಯಗಳನ್ನ ನೋಡಿದ್ವಿ. ಯಾವುದಾದ್ರೂ ಕಾಲಸೂಚಕ ಪ್ರತ್ಯಯವನ್ನು ತೆಗೆದುಕೊಳ್ಳಿ. ದ ಭೂತಕಾಲ ಪ್ರತ್ಯಯವನ್ನು ತೆಗೆದುಕೊಂಡೆ, ಅದೇನಾಯಿತು? ನೋಡಿದ. ನೋಡಿದ ಅಂತ ಆಯಿತು. ನೋಡಿದ ಅನ್ನುವಂಥದ್ದೇನು? ಕ್ರಿಯಾಪದ. ನೋಡು ಅನ್ನುವಂಥ ಅಷ್ಟೇ ಕೇಳಿದರೆ ಕ್ರಿಯಾ ಪ್ರಕೃತಿ, ನೋಡಿದ ಅನ್ನುವುದಂತ ಕೇಳಿದರೆ ಕ್ರಿಯಾಪದ. ಪರೀಕ್ಷೆಯಲ್ಲಿ ಇದೇ ಥರ ಕೇಳ್ತಾನೆ, ನೋಡು ಇದು ಏನು ಅಂತ ಕೇಳ್ತಾನೆ. ಧಾತು, ಆಮೇಲೆ ಕ್ರಿಯಾಪದ, ನಾಮಪದ ಯಾವುದೂ ಅಲ್ಲ. ನೋಡು ಅನ್ನುವಂಥದ್ದೇನು? ಕ್ರಿಯಾ ಪ್ರಕೃತಿ ಅಥವಾ ಧಾತು ಆಗಿರುತ್ತೆ. ಅದೇ ರೀತಿ ಕ್ರಿಯಾಪದದ ಪ್ರಕಾರಗಳು. ಕ್ರಿಯಾಪದದಲ್ಲಿ ಸಾಕಷ್ಟು ಪ್ರಕಾರಗಳು ಬರ್ತವೆ. ಅವು ಯಾವಪ್ಪ ಅಂತಂದರೆ ವಿದ್ಯಾರ್ಥಕ ಕ್ರಿಯಾಪದ. ಈ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾನೆ, ಅದು ವಿದ್ಯಾರ್ಥಕ ಕ್ರಿಯಾಪದ ಹೌದು ಅಲ್ಲೋ ಅಂತ ಹೇಗೆ ಕಂಡುಹಿಡಿಯೋದಂದರೆ ಆ ವಾಕ್ಯದಲ್ಲಿ ಆಜ್ಞೆ, ಹಾರೈಕೆ, ಕೋರಿಕೆಯನ್ನು ವ್ಯಕ್ತಪಡಿಸುವಂಥದ್ದು ಇರಬೇಕು. ಆಜ್ಞೆ, ಹಾರೈಕೆ, ಕೋರಿಕೆಯನ್ನು ವ್ಯಕ್ತಪಡಿಸುವಂಥದ್ದು ಇರಬೇಕು. ಅಂತಹ ಶಬ್ದಗಳನ್ನು ಏನು ಕೊಟ್ಟಿದ್ರೆ ಅದು ಏನಾಗಿರುತ್ತೆ? ವಿದ್ಯಾರ್ಥಕ ಕ್ರಿಯಾಪದ ಆಗಿರುತ್ತೆ. ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಲೇಬೇಕು ಅಂದ್ರೇನು? ಆಜ್ಞೆ ಮಾಡ್ತಾಯಿದ್ವಿ, ಉತ್ತೀರ್ಣನಾಗಲೇಬೇಕು ನೀನು ಅಂತ ಆಜ್ಞೆಯನ್ನು ಮಾಡ್ತಾಯಿದ್ವಿ. ಆ ರೀತಿಯಾಗಿ ಬಂದರೆ ಅದೇನು? ವಿದ್ಯಾರ್ಥಕ ಕ್ರಿಯಾಪದ. ಪರೀಕ್ಷೆಯಲ್ಲಿ ಜಯವನ್ನು ಗಳಿಸಿ ಬಾ ಅಂದರೆ ಏನು ಮಾಡ್ತಾಯಿದ್ವಿ? ಹಾರೈಕೆ, ಆಶೀರ್ವಾದ ಮಾಡ್ತಾಯಿದ್ವಿ. ಏನು? ಜಯಶಾಲಿಯಾಗಿ ಬಾ ಅಂತ ಹೇಳೇನು ಆಶೀರ್ವಾದ ಮಾಡ್ತಾಯಿದ್ವಿ. ಆಶೀರ್ವಾದ ಮಾಡಿದ್ರೇನು? ಅದು ಕೂಡ ವಿದ್ಯಾರ್ಥಕ ಕ್ರಿಯಾಪದ. ನಾನು ಒಳಗೆ ಬರಲೆ ಅಂತೇನು? ಕೋರಿಕೆಯನ್ನು ಮಾಡ್ಕೋತಾ ಇದ್ವಿ, ಕೋರ್ತಾ ಇದ್ವಿ. ನಾನು ಒಳಗೆ ಬರಲೆ, ಇದು ಯಾವುದಾಗುತ್ತೆ? ವಿದ್ಯಾರ್ಥಕ ಕ್ರಿಯಾಪದ. ಆಜ್ಞೆ, ಹಾರೈಕೆ, ಕೋರಿಕೆ ಇವೆಲ್ಲವೂ ಬಂದರೆ ಏನು? ವಿದ್ಯಾರ್ಥಕ ಕ್ರಿಯಾಪದ ಆಗಿರುತ್ತೆ. ಅದೇ ರೀತಿಯಾಗಿ ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧಾರ್ಥಕ ಕ್ರಿಯಾಪದ ಅಂದ್ರೇನು? ಕ್ರಿಯೆ ನಡೆದಿಲ್ಲ ಅಂತ ಅರ್ಥವನ್ನು ಕೊಡುತ್ತೆ. ಕ್ರಿಯೆ ನಡೆದಿಲ್ಲ ಅನ್ನುವಂತಹ ಅರ್ಥವನ್ನು ಕೊಟ್ಟರೆ ಅದು ಏನಾಗಿರುತ್ತೆ? ನಿಷೇಧಾರ್ಥಕ ಕ್ರಿಯಾಪದ.
ಉದಾಹರಣೆ ನೋಡಿ, ಬರನು ಅದೇನು ನೆಗೆಟಿವ್ ಸೆನ್ಸ್ ಕೊಡ್ತಾರೆ. ನೆಗೆಟಿವ್ ಸೆನ್ಸ್ ಕೊಟ್ಟರೆ ಅದು ನಿಷೇಧಾರ್ಥಕ. ಬರನು, ಮಾಡಿನು, ತಿನ್ನೇನು, ಬರೆಯೇನು, ಓದೇನು, ಈ ರೀತಿಯಾಗಿ ಏನು ನೆಗೆಟಿವ್ ಸೆನ್ಸ್ ಕೊಡಬೇಕು. ಅವೆಲ್ಲ ಏನಾಗಿರ್ತವೆ? ನಿಷೇಧಾರ್ಥಕ ಕ್ರಿಯಾಪದ ಆಗಿರ್ತವೆ. ಅದೇ ರೀತಿಯಾಗಿ ಸಂಭವನಾರ್ಥಕ ಕ್ರಿಯಾಪದ, ಆ ಘಟನೆ ಸಂಭವಿಸ್ಬೋದು ಅಥವಾ ಸಂಭವಿಸದೇ ಇರ್ಬೋದು. ಅಂತಹ ಕ್ರಿಯಾಪದಗಳಿಗೆ ನಾವೇನಂತ ಕರಿತೀವಿ? ಸಂಭವನಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ಉದಾಹರಣೆ, ಬಂದಾನು, ಬರ್ತಾನೆ ಇಲ್ಲ ಗೊತ್ತಿಲ್ಲ, ಬರ್ಬೋದು ಬರದೇನೂ ಇರ್ಬೋದು. ಬಂದಾನು. ಬರೆದಾನು, ಬರೀಲೂಬೋದು ಬರೆಯದೇ ಇರ್ಬೋದು. ಹೋದಾನು, ಹೋದಾನು, ಬರ್ಬೋದು ಹೋಗ್ಬೋದು ಹೋಗದೇನೆ ಇರ್ಬೋದು. ಈ ರೀತಿಯಾಗಿ ಸಂಭವನೀಯತೆ ಇದ್ದರೆ ಅವು ಏನು ಕ್ರಿಯಾಪದ? ಸಂಭವನಾರ್ಥಕ ಕ್ರಿಯಾಪದ ಆಗಿರ್ತವೆ. ಅದೇ ರೀತಿಯಾಗಿ ಪ್ರೇರಣಾರ್ಥಕ ಕ್ರಿಯಾಪದ. ಈ ಪ್ರೇರಣಾರ್ಥಕ ಕ್ರಿಯಾಪದ ಮತ್ತು ಸಾಧಿತ ಧಾತು ಎರಡೂ ಸ್ವಲ್ಪ ಸೇಮ್ ಥರ ಕಾಣಿಸುತ್ತೆ. ಅಲ್ಲಿ ಇಸು ಪ್ರತ್ಯಯ ಬಂದಿತ್ತು, ಈ ಪ್ರೇರಣಾರ್ಥಕದಲ್ಲಿ ಕೂಡ ಇಸು ಪ್ರತ್ಯಯ ಬಂದಿರುತ್ತೆ. ಬಟ್ ಅಲ್ಲಿ ಸಾಧಿತ ಧಾತುವಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರೇರಣೆ ಇರೋದಿಲ್ಲ, ಇಸು ಪ್ರತ್ಯಯ ಮಾತ್ರ ಬಂದಿರುತ್ತೆ. ಅಂದರೆ ಅಬ್ಬರಿಸು, ಜೇಂಕರಿಸು, ಸಿಂಗರಿಸು, ಆ ರೀತಿ ಇರ್ತದೆ. ಬಟ್ ಈ ಪ್ರೇರಣಾರ್ಥಕ ಕ್ರಿಯಾಪದದಲ್ಲಿ ನೋಡಿ, ತಾಯಿ ಮಗುವಿಗೆ ಊಟವನ್ನು ತಿನ್ನಿಸುತ್ತಿದ್ದಾಳೆ. ಅಂದ್ರೇನು? ಪ್ರೇರಣೆ ನಡೀತಾ ಇದೆ. ಮಗು ಮತ್ತು ತಾಯಿಯ ನಡುವೆ ಪ್ರೇರಣೆ ನಡೀತಾ ಇದೆ. ತಿನ್ನಿಸುತ್ತಿದ್ದಾಳೆ. ಯಾರಿಗೆ ತಿನ್ನಿಸ್ತಾ ಇದ್ದಾಳೆ? ಮಗುವಿಗೆ. ಆ ರೀತಿಯಾಗಿ ಏನಾದರೂ ಬಂದರೆ ಪ್ರೇರಣಾರ್ಥಕ ಕ್ರಿಯಾಪದ. ತೊಡಿಸು, ತಾಯಿ ಮಗುವಿಗೆ ಬಟ್ಟೆಯನ್ನು ತೊಡಿಸುತ್ತಿದ್ದಾಳೆ. ತಾಯಿ ಮತ್ತು ಮಗುವಿನ ನಡುವೆ ಏನಿದೆ? ಪ್ರೇರಣೆ ಇದೆ. ಸೊ ಯಾವ ಕ್ರಿಯಾಪದ? ಪ್ರೇರಣಾರ್ಥಕ ಕ್ರಿಯಾಪದ. ಮಲಗಿಸು, ತಾಯಿ ಮಗುವನ್ನು ಮಲಗಿಸುತ್ತಿದ್ದಾಳೆ. ಏನು ಮಾಡ್ತಾ ಇದ್ದಾಳೆ? ಮಲಗಿಸ್ತಾ ಇದ್ದಾಳೆ. ಪ್ರೇರಣೆ ನಡೀತಾ ಇದೆ. ಇಸು ಪ್ರತ್ಯಯ ಬಂದಿದೆ, ಪ್ರೇರಣೆ ನಡೀತಾ ಇದೆ. ಪ್ರೇರಣೆ ನಡೆದ್ರೆ ಯಾವ ಕ್ರಿಯಾಪದ? ಪ್ರೇರಣಾರ್ಥಕ ಕ್ರಿಯಾಪದ. ಅದೇ ರೀತಿಯಾಗಿ ಸಾಪೇಕ್ಷ ಕ್ರಿಯಾಪದ. ಸಾಪೇಕ್ಷ ಕ್ರಿಯಾಪದ ಅಂದರೆ ಏನು? ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಯಿತು. ಇಲ್ಲಿ ನೀವು ಗಮನಿಸ್ಬೋದು, ನಕ್ಕು ನಕ್ಕು ಹುಣ್ಣಾಯಿತು. ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳನ್ನು ಹೊಂದಿರಬೇಕು. ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳನ್ನು ಹೊಂದಿದರೆ ಅದು ಸಾಪೇಕ್ಷ ಕ್ರಿಯಾಪದ ಆಗಿರುತ್ತೆ. ಇಲ್ಲಿ ನೀವು ಗಮನಿಸ್ಬೋದು, ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಯಿತು. ನಕ್ಕು ನಕ್ಕು ಅನ್ನುವುದು ಒಂದು ಕ್ರಿಯಾಪದನ, ಹುಣ್ಣಾಯಿತು ಅದು ಒಂದು ಕ್ರಿಯಾಪದ. ಒಂದು ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳನ್ನು ನೋಡ್ತಾ ಇದ್ದೀವಿ. ಒಂದು ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳನ್ನು ನೋಡಿದರೆ ಅದೇನಾಗಿರುತ್ತೆ? ಸಾಪೇಕ್ಷ ಕ್ರಿಯಾಪದ ಆಗಿರುತ್ತೆ. ಅದೇ ರೀತಿಯಾಗಿ ಅವನು ಕುಣಿಯುತ್ತಾ ಶಾಲೆಗೆ ಹೋದನು. ಕುಣಿಯುತ್ತಾ ಇದು ಒಂದು ಕ್ರಿಯಾಪದ. ಹೋದನು ಇದು ಒಂದು ಕ್ರಿಯಾಪದ. ಕುಣಿಯುತ್ತಾ ಶಾಲೆಗೆ ಹೋದನು. ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳನ್ನ ನೋಡಿದ್ವಿ. ವಾಕ್ಯದಲ್ಲಿ ಎರಡು ಕ್ರಿಯಾಪದಗಳಿದ್ರೆ ಅದು ಯಾವ ಕ್ರಿಯಾಪದ ಆಗಿರುತ್ತೆ? ಸಾಪೇಕ್ಷ ಕ್ರಿಯಾಪದ. ಒಂದು ವಾಕ್ಯದಲ್ಲಿ ಏನು? ಎರಡು ಕ್ರಿಯಾಪದಗಳು ಹೊಂದಿದರೆ ಅದು ಸಾಪೇಕ್ಷ ಕ್ರಿಯಾಪದ ಅಂತ ಕರಿತೀವಿ. ಇದಿಷ್ಟು ಕ್ರಿಯಾಪದ ಮತ್ತು ಕ್ರಿಯಾಪದದಲ್ಲಿನ ಪ್ರಕಾರಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನು ನೋಡೋಣಪ್ಪ ಅಂದರೆ ವಚನಗಳು ಅಂದರೆ ಏನು, ವಚನದಲ್ಲಿ ಬರುವಂತಹ ಪ್ರಕಾರಗಳು ಯಾವುವು, ಅದರ ಬಗ್ಗೆ ನೋಡೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.